ಮಚ್ಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೇಪಾಳ ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತ ಕರಿತೀವಿ. ಆದರೆ ಈಗ ನೋಡಿದ್ರೆ ಸ್ಮಶಾನ ಮೌನ ಆವರಿಸಿಬಿಟ್ಟಿದೆ. ಕಟ್ಟಡಗಳು ಕಾಣಿಸ್ತಾ ಇಲ್ಲ, ರಸ್ತೆಗಳು ಮಾಯ ಆಗಿದೆ, ಸೇತುವೆಗಳು ಇಲ್ಲಿದ್ವು ಅನ್ನೋದಕ್ಕೆ ಒಂದು ಕುರುಹು ಇಲ್ಲ. ಅದೆಂತಹ ಭೀಕರವಾದಂಥ ರಣ ಪ್ರವಾಹರಿ ಅದು. ಆ ವಿಜುವಲ್ಸ್ ನೋಡ್ತಾ ಇದ್ರೆ ನಂಬಕ್ಕಾಗ್ತಾ ಇಲ್ಲ, ಏನಪ್ಪ ಇದು AI ವಿಡಿಯೋನ ಅಂತ ಕೆಲವೊಬ್ರು ಅಂದ್ಕೊಂಡಿದ್ರು. ಅಂತಹ ಅನಾಹುತಗಳನ್ನು ಸೃಷ್ಟಿ ಮಾಡಿದೆ ಇದು. ನೋಡಿ, ನೇಪಾಳದಲ್ಲಿ ಸೃಷ್ಟಿಯಾಗಿರೋದಿಲ್ಲ, ಇದು ಟಿಬೆಟ್ ಇದೆ ಅಲ್ವಾ, ಟಿಬೆಟ್ ಗಡಿ ಭಾಗದಿಂದ ಬಂದಂತಹ ಪ್ರವಾಹ ಅದು. ಕೋಶಿ ನದಿ, ಬೋಟೆ ಕೋಶಿ ನದಿ ಇದೆಯಲ್ವಾ, ಅಲ್ಲಿ ನೀರಿನ ಪ್ರವಾಹ ಹೆಚ್ಚಾಗಿ ಈ ರೀತಿಯಾದಂಥ ಆಘಾತಗಳು ಎದುರಾಗಿತ್ತು. ನೋಡಿ, ಈ ದೃಶ್ಯ ನೋಡ್ತಾ ಇದ್ದೀವಿ, ಸೇತುವೆ ನೋಡ್ತಿದ್ದೇನೆ ಕೊಚ್ಚಿಕೊಂಡು ಹೋಗುತ್ತೆ. ಸುಮಾರು 6 ಮಹಡಿ, 6 ಅಂತಸ್ತಿರುತ್ತಲ್ಲ, ಅಲ್ಲಿವರೆಗೂ ಕೂಡ ನೀರು ನುಗ್ಗಿದೆ. ನೋಡ್ತಿದ್ದಂಥ ಬಿಲ್ಡಿಂಗ್ಗಳು, ಇಸ್ಪಿಟಲ್ಗಳು ಬೀಳ್ತಾವಲ್ಲ ಹಂಗೆ ಬೀಳ್ತಾ ಇದ್ವು. ರಸ್ತೆಗಳು ನಾಮಾವಶೇಷ ಆಗಿದ್ವು. ವಿತಿನ್ ಸೆಕೆಂಡಲ್ಲಿ ಈ ರೀತಿಯಾದಂಥ ಅವಘಡ ನೇಪಾಳದಲ್ಲಿ ಸಂಭವಿಸಿಬಿಟ್ಟಿದೆ. ಅದರಲ್ಲೂ ಶಾಕಿಂಗ್ ವಿಚಾರ ಅಂದರೆ ನಮ್ಮ ಭಾರತೀಯರು ಕೂಡ 105ಕ್ಕಿಂತ ಹೆಚ್ಚು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪ್ರವಾಸಕ್ಕೆ ಅಂತ ಹೋದವರು. ಅದರಲ್ಲಿ ಈ ಸದ್ಗುರು ಜಗ್ಗಿ ವಾಸುದೇವ್ ಇದ್ದಾರಲ್ವಾ, ಅವ್ರ ಕಡೆದವರೇ, ಅಲ್ಲಿನ ಆಶ್ರಮದವರೇ ಸುಮಾರು 70ಕ್ಕಿಂತ ಹೆಚ್ಚು ಜನ ಇದ್ದಾರಂತೆ. ತಮಿಳುನಾಡಿಂದ ಒಂದು 37-40 ಜನ ಹೋಗಿದ್ದಾರಂತೆ. ನಮ್ಮ ಭಾರತೀಯರು ಕೂಡ ಸೇಫ್ ಆಗಿರಲಿ ಅನ್ನುವಂಥ ಪ್ರಾರ್ಥನೆ ನಮ್ಮದು. ಅಮೇರಿಕದ ಮೂಲದವರು, ನೆದರ್ಲ್ಯಾಂಡ್ಸು, ಅಂದರೆ ಬೇರೆ ಬೇರೆ ದೇಶಗಳಿಂದ ಬಂದಂಥವರು ಕೂಡ ಅಲ್ಲಿ ನಾಪತ್ತೆಯಾಗಿದ್ದಾರೆ ಮತ್ತು ಸಾವನ್ನಪ್ಪಿದ್ದಾರೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಸುಮಾರು 400ಕ್ಕಿಂತ ಹೆಚ್ಚಿನ ಜನರು ಕಣ್ಮರೆಯಾಗಿದ್ದಾರೆ. ನೋಡಿ, ಸಾವಿನ ಸಂಖ್ಯೆ ನಾವು ನಿನ್ನೆ ನೋಡ್ತಾ ಇದ್ವಿ, ಮಧ್ಯಾಹ್ನದ ಹೊತ್ತಿಗೆ ಬರೀ 8 ಆಯಿತು. ಅದು ಕ್ಷಣಕ್ಕೂ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು. ಏನು ಅವರ ಮೃತದೇಹಗಳು ಮಣ್ಣಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ವು, ನಾಮಾವಶೇಷ. ಹೆದ್ದಾರಿಗಳೇ ಕುಸಿದು ಬೀಳ್ತಾ ಇದ್ವು. ನೋಡಿ, ಅಲ್ಲಿ ಸೇತುವೆಗಳೇ ಆಟಿಕೆ ಸಾಮಾನಂತೆ ತೂರ್ಕೊಂಡು ಹೋಗ್ತಾ ಇತ್ತು. ಅಷ್ಟರ ಮಟ್ಟಿಗೆ ನಿನ್ನೆ ಈ ಒಂದು ಭೀಕರವಾದಂತಹ ಹಠಾತ್ ದಿಢೀರ್ ಪ್ರವಾಹ ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ನೋಡಿ, ಮಳೆ ಅಂತರೂ ನೇಪಾಳದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಮಳೆ ಆಗಿಲ್ಲ ರೀ. ಟಿಬೆಟ್ನಲ್ಲಿ ಏನಾಗಿದೆ, ನೀರ್ಗಲ್ಲು ಅಂತ ಹೇಳ್ತೀವಿ ನಾವು. ನೀರ್ಗಲ್ಲು ಅಂದರೆ ನೀರು ಒಂದೇ ಪ್ರಮಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ಟಾಕ್ ಆಗಿ ಅದು ಏಕಾಏಕಿ ದಿಢೀರಂತ ಸ್ಫೋಟ ಆಗೋದಿದೆಯಲ್ವಾ, ಅಥವಾ ಚಿಮ್ಮೋದಿದೆಯಲ್ವಾ, ಅದಾಗಿರೋದಿಲ್ಲ. ಮಳೆ ಬಂದರೆ ಈ ಲೆವೆಲ್ಗಂತೂ ಖಂಡಿತವಾಗಲೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ನದಿ ಉಕ್ಕಿ ಹರಿದ್ರೂ ಕೂಡ ಇಷ್ಟರ ಮಟ್ಟಿಗೆ ಅನಾಹುತ ಸಂಭವಿಸಿದ ನಾವು ನೋಡಿಲ್ಲ. ಹಿಮಾಚಲ ಪ್ರದೇಶ, ಅಸ್ಸಾಮು, ಆ ಕಡೆ ಕಣಿವೆ ರಾಜ್ಯಗಳು ನೋಡ್ತಾ ಇದ್ವಿ. ಅದಕ್ಕಿಂತ ಬಹಳ ಭೀಕರವಾಗಿರುವಂತಹ ಒಂದು ಅನಾಹುತ ಈಗ ನೇಪಾಳದಲ್ಲಿ ಸಂಭವಿಸಿದೆ. ಇನ್ನೂ ಅನಾಹುತ ಆಗುವಂಥ ಸಾಧ್ಯತೆಗಳಿದಾವಂತೆ. ಇನ್ನು ರಕ್ಷಣಾ ಕಾರ್ಯಾಚರಣೆಗೆ ಬಹಳ ಅಡಚಣೆ ಆಗ್ತಾ ಇದೆ. ಹೆಲಿಕಾಪ್ಟರ್ ಸೇನಾ ಕಾರ್ಯಾಚರಣೆ ಶುರುವಾಗಿದೆ, ಬಟ್ ಲ್ಯಾಂಡಿಂಗ್ ಮಾಡೋಕ್ಕೆ ಅಲ್ಲಿ ನಿಮ್ಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಹವಾಮಾನ ವೈಪರೀತ್ಯ ಕಾಡ್ತಾ ಇದೆ, ಜೊತೆಗೆ ಲ್ಯಾಂಡ್ ಮಾಡೋಕ್ಕೆ ಜಾಗನೇ ಇಲ್ಲ. ಆ ನೀರಿನ ರಭಸ ಹೆಂಗಿತ್ತು ಅಂತ ಹೇಳಿದ್ರೆ, ಕಾರ್ಗಳು ರೀ, ಏನು ಬೆಂಕಿಪಟ್ಟಣ ಇರುತ್ತಲ್ಲ ಹಂಗೆ ಕಾಣಿಸ್ತಾ ಇತ್ತು ನಮಗೆ ದೂರದಿಂದ ವಿಜುವಲ್ಸ್ ನೋಡಿದಾಗ. ಬಿಲ್ಡಿಂಗ್ಗಳು ಹಂಗೆ ಕಾಣಿಸ್ತಾ ಇತ್ತು, ಟ್ರಕ್ಗಳು ಹಾಗೆ ಆಟಿಕೆ ಸಾಮಾನು ಟ್ರಕ್ ಏನಪ್ಪ ಅಂತ ಕಾಣಿಸ್ತಿತ್ತು. ಅಂತಹ ಭೀಕರ ಒಂದು ತಾಂಡವ ಅಲ್ಲಿ ಶುರುವಾಗಿಬಿಟ್ಟಿದೆ. 400ಕ್ಕಿಂತ ಹೆಚ್ಚು ಜನ ಇನ್ನೂ ನಾಪತ್ತೆ ಆಗಿಲ್ಲ ಅಂತ ಹೇಳಿದ್ರೆ ನಾವು ಲೆಕ್ಕ ಹಾಕೋಬೋದು ಅವ್ರ ಪರಿಸ್ಥಿತಿ ಏನಾಗಿರ್ಬೋದು ಅಂಥೇಳಿ. ಮತ್ತು ಎಲ್ಲವೂ ಕೂಡ ಹುದಿಗೆ ಹೋಗ್ತಾ ಇದೆ. ನೋಡಿ, ನೀರಿನ ಜೊತೆಗೆ ಆ ಮಣ್ಣು ಕೂಡ ಭಾರಿ ಪ್ರಮಾಣದಲ್ಲಿ ರಭಸವಾಗಿ ಬಂದು ಈ ರೀತಿಯಾಗಿ ಅನಾಹುತ ಸೃಷ್ಟಿ ಆಗಿದೆ. ನೋಡಿ, ಜನ ಓಡ್ತಾ ಇದ್ರು ಅಲ್ಲಿ. ಇನ್ನೊಂದು ದೃಶ್ಯ ನೋಡಿದ್ವಿ ನಾವು, ಬಿಲ್ಡಿಂಗು ಒಂದು 10ರಿಂದ 20 ಅಂತಸ್ತಿನ ಬಿಲ್ಡಿಂಗ್ ರೀ, ಅದನ್ನು ಕಂಪ್ಲೀಟಾಗಿ ಹಿಂಗೆ ಹಾವು ಹೆಡೆ ಸುತ್ತಕೊಳ್ಳುತ್ತಲ್ಲ ಹಂಗೆ ಸುತ್ತಕೊಂಡಿದೆ ಈ ರಭಸವಾದಂಥ ಒಂದು ಪ್ರವಾಹ. ಮತ್ತು ಎಲ್ಲರೂ ಏನು ಅನ್ಕೊಂಡಿದ್ರು, ಇದು ಮಂಜುಗಾಡಿ ಮಂಜು ಹಂಗೆ ಅನ್ಕೊಂಡ್ಬಿಟ್ಟಿದ್ರು. ಇದು ಹೊಗೆ ರೂಪದಲ್ಲಿ ಬರ್ತಾ ಇದೆ, ಬೆಟ್ಟ ಗುಡ್ಡ ಜಾಸ್ತಿಯಲ್ಲಿ ಕಣಿವೆ ಪ್ರದೇಶ, ಅದು ಪ್ರಸ್ಥಭೂಮಿಗಳು, ಅಲ್ಲಿ ಹೊಗೆ ಬರ್ತಾ ಇದೆಯಪ್ಪ, ಇದು ಒಂದು ರೀತಿ ಫಾಗ್ ಅಂತ ಅನ್ಕೊಂಡಿದ್ರಿ ಎಲ್ಲರೂ. ಆಮೇಲೆ ಗೊತ್ತಾಯ್ತು, ಇದು ರಣರೂಪದಲ್ಲಿ ಬರ್ತಿರುವಂತಹ ಆ ಭೂತ ಎಲ್ಲವನ್ನೂ ಕೂಡ ಆಪೋಷಣ ತೆಗೆದುಕೊಂಡು ಬಿಡ್ತು. ಆ ಕೋಶಿ ನದಿ ಇದೆಯಲ್ವಾ, ನದಿ ಇದೆಯಾ ಇಲ್ಲ ಅನ್ನೋದು ಕೂಡ ಪತ್ತೆ ಹಚ್ಚೋಕ್ಕಾಗ್ತಾ ಇರಲಿಲ್ಲ. ಅಂತಹ ಅವಾಂತರವನ್ನು ಈ ಪ್ರವಾಹ ಸೃಷ್ಟಿ ಮಾಡಿದೆ. ನಿಜಕ್ಕೂ ನಾವು ಭಾರತೀಯರೇ ನಾವು ಸೇಫ್ ಅಂತ ಅನಿಸುತ್ತೆ ನಮಗೆ. ನೋಡಿ, ಇವೆಲ್ಲ ನೋಡ್ತಾ ಇದ್ದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಅಷ್ಟರ ಮಟ್ಟಿಗೆ ಅನಾಹುತಗಳು
ಆಗಿರ್ದಿದ್ರು. ನಾವು ಕೇರಳದ ವಯನಾಡಲ್ಲಿ ನೋಡ್ತೀವಿ, ಕಣಿವೆ ರಾಜ್ಯಗಳಲ್ಲಿ ನೋಡ್ತೀವಿ. ಆದರೆ ಇಷ್ಟರ ಮಟ್ಟಿಗೆ ಸಾವು ನೋವು ಆಗಿರೋದು ನಮ್ಮಲ್ಲಿ ಬಹಳ ಕಡಿಮೆ ಆಗದೇ ಇರಲಿ. ಆದರೆ ಅಲ್ಲಿ ನೋಡಿ ಕಣಿವೆ ಪ್ರದೇಶಗಳಲ್ಲಿ ಆ ಬೃಹತ್ತಾಗಿರುವಂತಹ ಆ ನೀರಿನ ಅಲೆಗಳು ಕಲ್ಲು ಬಂಡೆಗಳೇ ಚಿಮ್ಕೊಂಡು ಬಿದ್ದಿದ್ದಾವಂದರೆ ನೀವು ಊಹೆ ಮಾಡ್ಕೊಳ್ಳಿ ಅದು ಹೆಂಗಿರಬಾರ್ದು ಅಂತೇಳಿ. ಮತ್ತು ಜನ ಓಡ್ತಾ ಇದ್ರು ಅಲ್ಲಿ. ನಾವು ನೋಡ್ತಾ ಇದ್ವಿ ಮಾರ್ಕೆಟ್ಗಳೇ ಕಾಣಿಸ್ತಿಲ್ಲ, ಬಸ್ ಸ್ಟಾಪ್ಗಳೇ ಕಾಣಿಸ್ತಿಲ್ಲ, ಲಾರಿ ಬಸ್ಗಳು ಸುಯ್ ಅಂತ ಆಟಿಕೆ ಸಾಮಾನು ಸುಯ್ ಅಂತ ಬಿಡ್ತೀವಲ್ಲ ಹಾಗೆ ತೇಲ್ಕೊಂಡು ಹೋಗ್ತಾ ಇತ್ತು. ಬಟ್ ಈಗ ಹೆಲ್ಪ್ಲೈನ್ ಕೂಡ ಆರಂಭ ಮಾಡಿದ್ದಾರೆ. ನಿಮ್ಮ ಪರಿಚಿತರು ಏನಾದರೂ ಇದ್ದರೆ ನೀವು ಸಂಪರ್ಕ ಮಾಡ್ಬೋದು ಅಲ್ಲಿ ಅಧಿಕಾರಿಗಳ ಜೊತೆಗೆ. ಬಟ್ ನನಗೆ ಇನ್ನೊಂದು ಆತಂಕ ಇರೋದು ನಮ್ಮ ಕರ್ನಾಟಕದ ಯಾರಾದರೂ ಸಿಕ್ಕಾಕೊಂಡಿದ್ದಾರಾ ಅಂತ. ನಿಮ್ಮ ಯಾರಾದರೂ ಸಂಬಂಧಿಕರು ಅಥವಾ ನಿಮ್ಮ ಆಪ್ತರು ಏನಾದರೂ ನೇಪಾಳ ಅಥವಾ ಕಠ್ಮಂಡು ಆ ಕಡೆ ಏನಾದರೂ ಪ್ರವಾಸ ಕೈಗೊಂಡಿದ್ರೆ ದಯವಿಟ್ಟು ಈಗೇನು ಸರ್ಕಾರ ಸಹಾಯವಾಣಿಯನ್ನು ಆರಂಭ ಮಾಡಿದೆ ಅದಕ್ಕೆ ನೀವು ಮಾಹಿತಿಯನ್ನು ತೆಗೆದುಕೊಳ್ಬೋದಾಗಿದೆ. ಒಂದೊಂದು ದೃಶ್ಯವೂ ಕೂಡ ರಣಭೀಕರವಾಗಿದ್ದಾವೆ. ಈ ಜಾಗ ಇತ್ತು ಅಂತ ಕಾಣಿಸ್ತಾ ಇಲ್ಲ. ಅರಣ್ಯ ಕಂಪ್ಲೀಟಾಗಿ ಆ ಭಾಗದಲ್ಲಿರುವಂಥ ಬೃಹತ್ತಾಗಿರುವಂಥ ಮರಗಳು ಎಲ್ಲವೂ ಕೂಡ ಕೊಚ್ಚಿಕೊಂಡು ಈ ರೀತಿಯಾದಂಥ ಒಂದು ಹಠಾತ್ ಆದಂತಹ ಪ್ರವಾಹ ಸೃಷ್ಟಿಯಾಗಿದೆ. ನೀರ್ಗಲ್ಲು ಅಂತಂದರೆ ಹಾಗೇ ಇದು ಏಕಾಏಕಿ ಒಂದೇ ಸಾರಿಗೆ ಸ್ಫೋಟ ಆಗುತ್ತೆ. ಅಂದರೆ ಬಲೂನಲ್ಲಿ ನಾವು ನೀರು ಶೇಖರಣೆ ಮಾಡಿ ಆ ಪಿನ್ ಚುಚ್ಚಿದ್ರೆ ಹೇಗೆ ಢಮ್ ಅಂತ ಹೇಳಿ ನೀರು ಚಲಾಪಿಲಿ ಆಗುತ್ತಲ್ವ, ಅದ್ರ ಫೋರ್ಸ್ ಹಂಗಿರುತ್ತೆ. ಇದು ಕೂಡ ಅಷ್ಟೇ, ಆ ಬಂಡೆಗಳು ಕಿತ್ಕೊಂಡು ಬರುತ್ತೆ ಅಂತ ಹೇಳಿದ್ರೆ ನಾವು ಅಂದಾಜನ್ನು ಮಾಡ್ಕೊಳ್ಬೋದು. ಬಟ್ ಎಲ್ಲರೂ ಕೂಡ ಸೇಫ್ ಆಗಿರಲಿ ಅನ್ನುವಂತಹ ಒಂದು ಪ್ರಾರ್ಥನೆ ನಮ್ಮದು.